ಗುಡ್ ಮಾರ್ನಿಂಗ್ ಗೈಸ್. ಈಗ ಟೈಮ್ ಬಂದು ಬೆಳಗಿನ ಜಾವ 5:49. ಓಕೆ, ಇವಾಗಲೇ ಎಬ್ಬಿಸ್ಬಿಟ್ಟಿದ್ದಾರೆ. ಐ ಪ್ಯಾಕ್ ಮಡ್ ಪ್ಯಾಕ್ ಆಯಿತು. ಸೊ ಇವಾಗ ಬೇರೆ ಏನಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಂದರೆ ನಮಗೆ ಫುಲ್ ಎಲ್ಲ ಸ್ಕೆಡ್ಯೂಲ್ ಆಗಿರುತ್ತೆ. ಸೊ ಅದೇ ಥರ ನಾವು ಫಾಲೋ ಮಾಡಬೇಕು. ಇವಾಗ ಸ್ಟಾರ್ಟ್ ಆಗಿರೋದು 5:45ಇಂದ. ನಾನು ಲೇಟಾಗುತ್ತೆ ಅಂದ್ಕೊಂಡೆ 6:30 ಹಂಗೆ, ಬಟ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಬನ್ನಿ ಏನಿದೆ ಅಂತ ನೋಡ್ಕೊಂಬರೋಣ. ಓಕೆ ಗೈಸ್, ಎಷ್ಟು ಚಳಿ ಇದೆ ಅಂದರೆ ನೋಡಿ, ಫುಲ್ ಮಂಜು. ಗಿಡದ ಮೇಲೆಲ್ಲ ಮಳೆ ಬಂದಿರೋ ಥರ ನೀರು ಬಿದ್ದುಬಿಟ್ಟಿದೆ, ಅಷ್ಟು ಮಂಜಿದೆ. ಈಗ ಮಂಜೆಲ್ಲ ಏನು ಮಾಡಿಸ್ತಾರೋ ಅಪ್ಪ ನಮಗೆ. ಗೈಸ್, ಇಲ್ಲಿ ಎಷ್ಟು ಚಳಿ ಇದೆ ಅಂದರೆ ಸಿಕ್ಕಾಪಟ್ಟೆ ಚಳಿ ಇದೆ. ಸೊ ನಾನಿರೋ ಪ್ಲೇಸ್ ತರಿಸ್ಬೇಕಾ ನಿಮಗೆ? ಅಯ್ಯಪ್ಪ, ಎಷ್ಟು ಚಳಿ ಇದೆ ಅಂತಂದರೆ ಉಸಿರಾಡೋಕ್ಕೂ ಕಷ್ಟ ಆಗ್ತಿದೆ, ಅಷ್ಟು ಚಳಿ ಇದೆ. ಇದೆ ನೋಡಿ ನಾನಿರೋ ಪ್ಲೇಸ್. ಇಲ್ಲಿಂದ ಹಿಂಗೆ ಹೋದರೆ ಅಲ್ಲೆಲ್ಲ ಫುಲ್ ರೂಮ್ಸ್ ಇದೆ. ಸೊ ಇಲ್ಲೂ ಎಲ್ಲನೂ ರೂಮ್ಸ್ ಎಲ್ಲ ಇದೆ. ಚೆನ್ನಾಗಿದೆ ಅಲ್ಲ? ಇವಾಗ ಬಿಸಿಲು ಬಂದಿದೆ. ಬಿಸಿಲು, ಅದಕ್ಕೆ ಬಿಸಿಲು ಕಚ್ಕೊಂಡು ನಿಂತಿದ್ದೀನಿ. ಮಸ್ತಾಗಿದೆ ಗೈಸ್ ಈ ಪ್ಲೇಸ್. ಗೈಸ್, ಇವಾಗ ಟೈಮ್ ಬಂದು 8:30. ಸೊ ನಮ್ಮ ಬ್ರೇಕ್ಫಾಸ್ಟ್ ಟೈಮ್. ನನ್ನ ತಿಂಡಿ ನೋಡಿ, ಒಂದು ಸೂಪ್ ಇದೆ, ಒಂದು ಪ್ರೋಟೀನ್ ಶೇಕ್ ಇದೆ, ಅಷ್ಟೇ. ಓ ಹಾ ಏನೇನೋ ತಿಂತಾ ಇದ್ದೆ ತಿಂಡಿಗೆ, ಅದು ಇದು ಅಂದ್ಕೊಂಡು. ಇವಾಗ ನೋಡಿ ಹೆಂಗೆ ಟೈಮ್ ಬಂದುಬಿಟ್ಟಿದೆ ಅಂತ. ಗೈಸ್, ಇವಾಗಷ್ಟೇ ಒಂದು ಮಸಾಜ್ ಮುಗಿಸ್ಕೊಂಡು ಬಂದೆ. ಗೈಸ್, ನಾವಿವಾಗ ಆ ರೂಮಿಂದ ಇಲ್ಲಿ ಶಿಫ್ಟ್ ಆಗಿದ್ದೀವಿ. ಸೊ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಅದು ಹೇಗಿದೆ ಅಂಥೇಳಿ, ಓಕೆನಾ? ಇವಾಗ ನಾನು ಊಟಕ್ಕೆ ಹೊರಟೆ. ಟೈಮ್ ಬಂದು 12:30. ಏನು ಊಟ ಕೊಡ್ತಾರೆ ಗೈಸ್? ಅದೇ ಸೊಪ್ಪು ತರಕಾರಿ. ಬೇಜಾರಾಗ್ಬಿಟ್ಟಿದೆ 2 ದಿನಕ್ಕೆ. ಇದು ನೋಡಿ ಗೈಸ್ ನಂದು ಊಟ. ಒಂದು ಬೀಟ್ರೋಟ್ ಪಲ್ಯ ಇದೆ, ಒಂದು ಸಲಾಡ್ ಇದೆ, ಆಮೇಲೆ ಒಂದು ಬೂದುಗುಂಬಳಕಾಯಿ ಜ್ಯೂಸ್ ಇದೆ. ಸೊ ಅಷ್ಟೇ. ಇಲ್ಲಿ ಯಾವುದೇ ಥರದ ರೈಸ್ ಆಗಲಿ ಅಂದರೆ ಕಾಬ್ಸ್ ಏನು ಇನ್ಕ್ಲೂಡ್ ಮಾಡಲ್ಲ. ಚಪಾತಿ ಆಗಿರಲಿ, ರೈಸ್ ಆಗಿರಲಿ ಏನು ಇನ್ಕ್ಲೂಡ್ ಮಾಡಲ್ಲ. ಸೊ ಇದನ್ನೇ ತಿನ್ಕೋಬೇಕು ಮಧ್ಯಾಹ್ನ. ಇದಾದಮೇಲೆ ಮತ್ತೊಂದು ಜ್ಯೂಸ್ ಇರುತ್ತೆ. ಗೈಸ್, ನಂದು ಊಟ ನೋಡಿದ್ರಿ ಅಲ್ಲ? ಸೊ ಅಷ್ಟೇ ನನಗೆ ಕೊಡೋದು. ಇವಾಗ ನಮಗೆ ಟ್ರಿಪ್ ಇದೆ ಸಹಸ್ರಲಿಂಗಕ್ಕೆ. ನಾನು ಯಾವತ್ತೂ ಹೋಗಿಲ್ಲ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಹೊರಡಬೇಕು. ಇಲ್ಲಿ ಗಣೇಶ ಇದೆ ನೋಡಿ, ಕಾಣಿಸ್ತಾ ಗೈಸ್? ಇಲ್ಲಿ ನೋಡಿ ಗಣೇಶ ಇದ್ದಾರೆ. ಅದಾದಮೇಲೆ ಅಲ್ಲಿ ಇನ್ನೊಂದು ದೇವ್ರಿದೆ, ಇನ್ನೊಂದು ಧನ್ವಂತರಿ ಅಂತ ಬರೆದಿದ್ದಾರೆ. ಇಲ್ಲಿ ಕಾಣಿಸ್ತಿದ್ಯಾ ಧನ್ವಂತರಿ ಅಂತ. ಸೊ ಇವಾಗ ನನ್ನ ರೂಮ್ ನಿಮಗೆ ತೋರಿಸ್ತೀನಿ, ಬನ್ನಿ. ಇಲ್ಲೇನು ನೋಡ್ತಿದ್ದೀರೋ ಇದೇ ಎಂಟ್ರೆನ್ಸ್. 2 ಕಡೆ ಗಿಡಗಳು ಇದೆ. ಅದಾದಮೇಲೆ ನಾವು ಹಾಗೇ ಮುಂದೆ ಹೋದರೆ ಇಲ್ಲಿ ಪಾದರಕ್ಷೆಗಳನ್ನ ಇಲ್ಲಿಯೇ ಬಿಡಬೇಕು. ಸೊ ಬಿಟ್ಟರೆ ಇವಾಗ ನೋಡಿ ವೀವ್ ಹೆಂಗಿದೆ. ಸೊ 2 ಕಡೆ ಗಿಡ ಮರಗಳೆಲ್ಲ ಇದೆ. ಓಕೆ, ಅದಾದಮೇಲೆ ಹಾಗೆ ಮುಂದೆ ಹೋದರೆ ಇಲ್ಲಿ ಹಾಲ್ ಇದೆ. ಫುಲ್ ದೊಡ್ಡದಾಗಿರೋ ಹಾಲ್. ಕಿಚನ್ ಇದೆ. ಅದಾದಮೇಲೆ ನಮಗೆ ಬಾಲ್ಕನಿ ವ್ಯೂ ಇದೆ. ಸೊ ಇದು ಬಾಲ್ಕನಿ. ಆಮೇಲೆ ನೋಡಿ ಅಲ್ಲೇ ನೀರು ಹೋಗ್ತಾ ಇದೆ, ಕಾಣಿಸ್ತಿದ್ಯಾ? ಅಲ್ಲಿ ಕೆರೆನೋ ಹೊಳೆನೋ ಗೊತ್ತಿಲ್ಲ, ಅದು ಅಲ್ಲಿಂದ ಬರುತ್ತೆ. ಅಲ್ಲಿಂದ ಬಂದಿದ್ದು ಹಿಂಗೆ ಬರುತ್ತೆ. ಸೊ ಈ ಥರ ಇದೆ. ಇಲ್ಲೆಲ್ಲ ಬಾಲ್ಕನಿ ಇದೆ, ಫುಲ್ ಗಿಡಗಳಿದೆ. ಅದಾದಮೇಲೆ ಇಲ್ಲಿ ಅಲ್ಲೊಂದು ರೂಮ್ ಇದೆ. ಸೊ ಇದು ಆ್ಯಕ್ಚುಲಿ ಬಾಲ್ಕನಿ ವಿತ್ ಅದೇನೋ ನೀರಿದೆ. ಇಲ್ಲೊಂದು ರೂಮ್ ಇದೆ.
ಸೊ ನೋಡಿ, ಅಲ್ಲಿ ನೀರು ಹೋಗ್ತಾ ಇದೆ, ಅಲ್ಲಿ ತನಕನೂ ಹೋಗುತ್ತೆ, ಗೊತ್ತಾಯ್ತಾ? ಸೊ ವಾಪಸ್ ಹೋಗೋಣ ಬನ್ನಿ. ಇದು ನಮ್ಮ ರೂಮ್ ಟೂರ್. ಇದು ರೂಮ್ ಅಂತ ಹೇಳೋಕ್ಕಾಗಲ್ಲ, ಒಂದು ಚೆನ್ನಾಗಿರೋ ಒಂದು ನೇಚರ್ ಜೊತೆ ಇರೋದು ಒಂದು ಮನೆಯೇ ಅಂದ್ಕೊಳ್ಳಿ. ಮನೆ ವಿತ್ ರೂಮ್, ಕಿಚನ್, ರೂಮ್ಸ್ ಎಲ್ಲ ಇದೆ. ಸೊ ಇಲ್ಲಿ ನೋಡಿದ್ರೆ ನೀವು ಈ ಥರ ಇದೆ, ಗಿಡಗಳಿದೆ. ಸೊ ಅಷ್ಟೇ ಗೈಸ್, ಇಲ್ಲಿ ನೋಡಿ, ನೋಡಿದ್ರಾ? ವಾವ್, ಇಲ್ಲಿ ಕೃಷ್ಣ ಇದ್ದಾರೆ, ತೋರಿಸ್ತೀನಿ ರೀ. ಇಲ್ಲಿ ಕಾಣಿಸಿದ್ರ ಕೃಷ್ಣ? ಸೊ ಇಷ್ಟ ಗೈಸ್, ಹೋಮ್ ಟೂರ್ ಚೆನ್ನಾಗಿತ್ತಾ? ಸೊ ಇದು ನನ್ನ ಡೇ 2 ವಿಡಿಯೋ ಆಗಿತ್ತು ಗೈಸ್. ಏನಂತ ಅಂದರೆ, ನಾನು ಈ ವಿಡಿಯೋದಲ್ಲಿ ಎಸ್ಪೆಷಲಿ ರೂಮ್ ಟೂರ್ ಅಥವಾ ಹೋಮ್ ಟೂರ್ ಮಾಡೋಣ ಅಂತಲೇ ಇದ್ದೆ. ಸೊ ನಾಳೆ ಬಂದ್ಬಿಟ್ಟು ಯೂಶಲಿ ಏನಾಗುತ್ತೆ ಅಂದರೆ, ನನಗೆ ಪ್ರತಿದಿನ ಸ್ಕೆಡ್ಯೂಲು ರಾತ್ರಿನೇ ಬಂದ್ಬಿಟ್ಟಿರುತ್ತೆ. ನಮಗೆ ಏನು ಊಟ ಮಾಡ್ಕೊಂಡು ಬಂದಾಗ ಅವರು ಡೋರ್ಗೆ ಹಾಕ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಸೊ ನಾವು ನೋಡ್ಕೊಂಡ್ರೆ ಆಯಿತು, ನಾಳೆ ಗೊತ್ತಾಗ್ಬಿಡುತ್ತೆ. ಇವತ್ತಿಗೆ ಅಂದರೆ ಇವತ್ತು ನಮಗೆ ಸಂಡೇ ಆಗಿದ್ರಿಂದ, ಸಂಡೇ ನಮಗೆ ಏನೂ ಸ್ಕೆಡ್ಯೂಲ್ ಇರಲ್ಲ. ಮಧ್ಯಾಹ್ನ ತನಕ ಮಾತ್ರನೇ ಸ್ವಲ್ಪ ಥೆರಪೀಸು, ಮಸಾಜಸ್ ಎಲ್ಲ ಇರುತ್ತೆ. ಅದಾದಮೇಲೆ ಮಧ್ಯಾಹ್ನ ಮೇಲೆ ಟ್ರಿಪ್ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಸ್ವಲ್ಪ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ, ಲೈಕ್ ಸ್ಟ್ಯಾಂಡಪ್ ಕಾಮಿಡಿ ಇರುತ್ತೆ, ಅಥವಾ ಸಿಂಗಿಂಗ್ ಫಂಕ್ಷನ್ ಇರುತ್ತೆ. ಆ ಥರದ್ದೇನೋ ಮಾಡಿರ್ತಾರೆ. ಬಿಕಾಸ್ ಪಾಪ ಅವರು ಹೋಲ್ ವೀಕ್ ಕೆಲಸ ಮಾಡಿರ್ತಾರಲ್ಲ, ಅವ್ರಿಗೂ ಒಂದು ಹಾಫ್ ಡೇ ಲೀವ್ ಬೇಕು ಅಂತ ಹೇಳಿ. ಸೊ ಏನೂ ಇರಲ್ಲ. ಇದಾದ್ಮೇಲೆ ನಮಗೆ ಟ್ರಿಪ್ ಕರ್ಕೊಂಡೋದ್ರು. ಅದನ್ನ ನಾನು ಸಪ್ರೇಟ್ ಇನ್ನೊಂದು ವ್ಲಾಗ್ ಮಾಡಿ ಹಾಕ್ತೀನಿ, ಬಿಕಾಸ್ ಇದರಲ್ಲೇ ಬೇಡ. ಇದು ಜಸ್ಟ್ ನಂದು ಹೋಮ್ ಟೂರ್ ಅಷ್ಟೇ ಇದ್ದಿದ್ದು. ತುಂಬ ಚೆನ್ನಾಗಿದೆ. ನಾನಿರೋದು ಇವಾಗ ಸಿರ್ಸಿಲಿ, ಅಂದರೆ ವೆಲ್ನೆಸ್ ಸೆಂಟರ್ ಇದು. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇನ್ನು ಬರೋ ವೀಡಿಯೋಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಇಷ್ಟೇ ಸಾಕು. ಯಾಕೆ ಅಂತಂದರೆ, ಒಂದೇ ವೀಡಿಯೋಸಲ್ಲಿ ಎಲ್ಲ ಹಾಕ್ಲಿಕ್ಕಾಗಲ್ಲ. ಬಿಕಾಸ್ ಯೂಟ್ಯೂಬ್ ಕ್ರೈಟೀರಿಯಾ ಇರೋದೇ ಹಾಗೆ, ನಾವು ಸ್ವಲ್ಪನೇ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಏನಾಗುತ್ತೆ, ಹ್ಯೂಮನ್ ಮತ್ತು ರೋಬೋಟ್ ಪ್ರಾಸೆಸ್ ಇರುತ್ತೆ. ಸೊ ತುಂಬ ಟೈಮ್ ತಗೊಳುತ್ತೆ, ಮತ್ತು ನಿಮಗೆ ತುಂಬ ಬೋರ್ ಆಗಿಬಿಡುತ್ತೆ ವೀಡಿಯೋಸ್ ನೋಡೋಕ್ಕೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಮಾಡ್ತಾ ಇದ್ದೀರಾ. ಇದೇ ಥರ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಚೇಂಜಸ್ ಇದ್ದರೆ ಕಮೆಂಟ್ ಮಾಡಿ ಗೈಸ್. ಮತ್ತೇನಂದರೆ, ನಾನು ಇವಾಗ ಏನು ತೋರಿಸಿದ್ನೋ, ಇದು ಹಿಂದೆ ನದಿ ಇದೆ ಅಲ್ವಾ, ಅದರಲ್ಲಿ ಸಿಕ್ಕಾಪಟ್ಟೆ ನೀರು ಬರುತ್ತೆ ಅಂತೆ. ಬಟ್ ನಾನು ಹೋಗಿರೋದು ಇವಾಗ ಡಿಸೆಂಬರ್ ಮಂತ್ ಆಗಿರೋದ್ರಿಂದ ನೀರು ಕಡಿಮೆ ಆಗಿದೆ. ನನ್ಗೆ ಗೊತ್ತಿಲ್ಲ ಕ್ಯಾಮ್ರಲ್ಲಿ ಎಷ್ಟು ಕಾಣಿಸ್ತಿದೆ ಅಂತೇಳಿ, ಬಟ್ ಇದೆ, ನೀರಿದೆ. ನಮಗೆಲ್ಲ ಚೆನ್ನಾಗೇ ಅನಿಸ್ತಾ ಇದೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಇಷ್ಟೇ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ಸಂಡೇ ಕೂಡ ನಾವು ಫ್ರೀ ಇರಲ್ಲ, ಬ್ಯುಸಿ ಇರ್ತೀವಿ. ಬಿಕಾಸ್ ನಮಗೆ 2 ಗಂಟೆ ತನಕ ಸ್ಕೆಡ್ಯೂಲ್ ಇರುತ್ತೆ. 2 ಗಂಟೆ ಆದಮೇಲೆ ಸ್ವಲ್ಪ ರೆಸ್ಟ್ ಕೊಡ್ತಾರೆ, ಒಂದು ಹಾಫ್ ಆನ್ ಅವರ್. ಅದಾದಮೇಲೆ ಟ್ರಿಪ್ಪಿಗೆ ಕರ್ಕೊಂಡು ಹೋಗ್ತಾರೆ. ಅದಾದಮೇಲೆ ಟ್ರಿಪ್ಪಿಂದ ಬರೋದೇ ಒಂದು ಲೇಟ್ ಆಗಿಬಿಡುತ್ತೆ, ಒಂದು 6-7 ಹಂಗೆ ಆಗುತ್ತೆ. ಸೊ ಅದಾದಮೇಲೆ ಊಟ ಕೊಡ್ತಾರೆ. ಊಟ ಆದಮೇಲೆ ಮತ್ತೇನಾದರೂ ಅಂದರೆ ಕಾಂಪಿಟೇಷನ್ ಇಲ್ಲ, ಲೈಕ್ ಅವರೇ ಏನಾದ್ರು ಆರ್ಗನೈಸ್ ಮಾಡಿಬಿಟ್ಟಿರ್ತಾರೆ. ಸಿಂಗಿಂಗ್ ಇರ್ಬೋದು, ಅಥವಾ ಸ್ಟ್ಯಾಂಡಪ್ ಕಾಮಿಡಿ ಇರ್ಬೋದು, ಆ ಥರ. ಸೊ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಬೇಕು ಡೀಟೇಲ್ಸ್ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಲೈಕ್ ನೀವು ಹೇಗೆ ಬರ್ಬೋದು ಅಂತ ಹೇಳಿ ಅಂತ. ಅದು ನನಗೂ ಗೊತ್ತಿರಲಿಲ್ಲ. ನಂದೊಬ್ರು ಅಕ್ಕ, ಅವ್ರ ಫ್ಯಾಮಿಲಿ ಬಂದಿದ್ದರು. ಸೊ ನನಗೆ ಸಜೆಸ್ಟ್ ಮಾಡಿದ್ರು, ಈ ಥರ ಹೋಗು, ಚೆನ್ನಾಗಿದೆ ಅಂತೇಳಿ. ಯೂಶ್ವಲಿ ಏನಾಗುತ್ತೆ, ಡಿಸೆಂಬರ್ ಅಂತ ಬಂದರೆ ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ. ಒಂದು 50-60K, ನಿಯರ್ಲಿ 1 ಲ್ಯಾಕ್ ಅಂತೂ ಆ ಟ್ರಿಪ್ಪಲ್ಲಿ ಹೋಗುತ್ತೆ. ಚೆನ್ನಾಗಿರುತ್ತೆ, ಟ್ರಿಪ್ಪು ಚೆನ್ನಾಗಿರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಈ ಥರದ್ದು ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ನಮಗೋಸ್ಕರ ನಾವೇನೋ ನಮ್ಮ ದೇಹಕ್ಕೋಸ್ಕರ ನಮ್ಮ ಟೈಮ್ನ ಕೊಟ್ಕೊಳ್ಳೋದು, ಇದು ಏನೋ ಒಂಥರ ಚೆನ್ನಾಗಿದೆ. ಸೊ ನೀವು ಫ್ರೀ ಮಾಡಿಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಏನು ತಪ್ಪು ಮಾಡ್ತಾ ಇದ್ದೀವಿ, ಏನು ಊಟ ತಗೋತಾ ಇದ್ದೀವಿ, ಅದು ಕರೆಕ್ಟಾಗಿದೆಯಾ ನಮ್ಮ ದೇಹಕ್ಕೆ ಅನ್ನೋ ಟೆಸ್ಟನ್ನು ನಾವಿಲ್ಲಿ ಮಾಡ್ಬೋದು. ಮತ್ತು ನಮ್ಮ ದೇಹದ ಪರಿಸ್ಥಿತಿ ಹೇಗಿದೆ, ಏನಂದರೆ ಯೋಗ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಡೈಲಿ 6:30 to 7 ಯೋಗ ಇರುತ್ತೆ. ಸೊ ಆ ಯೋಗ ಮಾಡಬೇಕಾದ್ರೆ ನಮಗೆ ಪ್ರತಿಯೊಂದು ಅರ್ಥ ಆಗೋದು ಏನಂತಂದರೆ, ನಾವೆಲ್ಲಿದ್ದೀವಿ, ನಮ್ಮ ದೇಹ ಎಲ್ಲಿದೆ, ನಮ್ಮ ದೇಹದ ಕಂಡೀಷನ್ ಎಲ್ಲಿದೆ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ಅದೆಲ್ಲ ನೋಡಿದಾಗ ಅನ್ಸಿದ್ದೇನೆಂದರೆ, ನಾನು ಬಂದು ಒಳ್ಳೆ ಕೆಲಸ ಮಾಡಿದೆ ಅಂತೇಳಿ. ನಿಮಗೂ ಅದೇ ಥರ ಬರಬೇಕು ಅಂತ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ನನ್ನ
ನನ್ಗೆ ಗೊತ್ತಿರೋರೇ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್. ಸೊ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಸೊ ನೀವು ಬರ್ಬೋದು. ಇಲ್ಲಿ ಅಂತಾನೆ ಅಲ್ಲ, ತುಂಬ ಸೆಂಟರ್ಸ್ ಇದೆ. ಬಟ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ. ಇದ್ರ ಬಗ್ಗೆ ನನಗೆ ಗೊತ್ತು. ಇದು ನಂಗೆ ತುಂಬ ಇಷ್ಟ ಆಯಿತು. ಅವರ ಸರ್ವಿಸ್ ಇರ್ಬೋದು ಇವ್ರದ್ದು, ಅಥವಾ ಹಾಸ್ಪಿಟಾಲಿಟಿ ಇರ್ಬೋದು, ಮತ್ತು ನೇಚರ್, ಇರೋ ಪ್ರಾಪರ್ಟಿ, ಇರೋ ಪ್ಲೇಸು ಎಲ್ಲನೂ ತುಂಬ ಚೆನ್ನಾಗಿದೆ ಗೈಸ್. ಸೊ ನೀವು ಫ್ರೀ ಮಾಡಿಕೊಂಡು ಬನ್ನಿ. ಬಂದು ನೀವು ನಿಮ್ಮ ಅಂದರೆ ಕೆಲವೊಬ್ಬರಿಗೆ ಈಗ ಒಬ್ಬ ಮನುಷ್ಯನ ಎಲ್ಲ ಇಶ್ಯೂಸ್ ಇದ್ದೇ ಇರುತ್ತೆ. ಒಬ್ಬರಿಗೆ ಕೈ ನೋವು, ಕಾಲು ನೋವು ಎಲ್ಲ ಇರುತ್ತೆ. ಸೊ ಎಲ್ಲದಕ್ಕೂ ಒಂದೊಳ್ಳೆ ಪರಿಹಾರ ಸಿಗುತ್ತೆ. ಥ್ಯಾಂಕ್ ಯು ಗೈಸ್.